ಅನಂತನಾಗ್ ನೋಡಿದ ತಕ್ಷಣ ಉಮರಪ್ಪನ ಬದಲು ಇವನ್ನೇ ಯಾಕೆ ಹಾಕಬೇಕು ಅನಿಸ್ತು ನಿಮಗೆ? ಅವ್ನು ಅನ್ನಿಸ್ತು. ಮೆಟ್ಲದ ಸ್ಟೈಲ್ ಇತ್ತಲ್ಲ, ಅವ್ನು 10 ಸ್ಟೈಲು, ಕೂದಲು ಮೆಟ್ಲತ್ತಾಗಿದ್ದ ಕೂದಲು ಅಷ್ಟೇ ನಂಗೆ ಅನ್ಸುತ್ತು. ನಾನು ಲಿಫ್ಟಲ್ಲಿ ಇಳಿದು ಬಂದಿದ್ರೆ ಅವ್ನು ಇರ್ತಿರ್ಲಿಲ್ಲ. ಅವನು ಲಿಫ್ಟ್ ಕಾಯ್ತಾ ನಿಂತಿದ್ರೆ ಅವ್ನು ಮೆಟ್ಲತ್ತೆ ಇದ್ದಿದ್ರೆ ನಾನು ಲಿಫ್ಟ್ ಇಳಿತಿದ್ದೆ, ಹೊಟ್ಟೋಯ್ತಿದ್ದೆ. ಆಮೇಲೆ ನಾನು ಹೆಂಡತಿ ಮೈಸೂರಿಗೆ ಹೋಗೋವರೆಗೂ ಬೈದ್ಲು ಕಾರಲ್ಲಿ. ಅವ್ರು ಶೂಟಿಂಗ್ ಬರಲಿಲ್ಲ, ನೆಕ್ಸ್ಟ್ ಡೇ ಪೂಜೆ ಬರಲಿಲ್ಲ. ಇವತ್ತವರೆಗೂ ಆಕೆ ಸಿನಿಮಾ ನೋಡಿಲ್ಲ. ಅನಂತನಾಗ್ ಹಾಕೊಂಡಿದ್ದಕ್ಕೆ ಉಮರಪ್ಪನ ಬದಲು ನೀವು ಇಂಥ ವಂಚಕಾದ್ರು ಏನು ಗೊತ್ತಿರಲಿಲ್ಲ. ಈ ಸಿನಿಮಾದವ್ರಿಗೆ ನಾವು ತೋರಿಸ್ಬೇಕು ನಿಮ್ಮ ಪ್ರತಿಭೆ ಅನ್ನೋದನ್ನ ತೋರ್ಸೋಕ್ಕೋಸ್ಕರ ಸಂಕಲ್ಪ ಮಾಡೋದಕ್ಕೆ ನಿರ್ಮಾಪಕ ನಿರ್ದೇಶಕರಾದ್ರಿ. ಈಗ ಇದ್ರ ಸೆಲೆಕ್ಟ್ ಹೆಂಗೆ ಮಾಡ್ಕೊಂಡೋದ್ರಿ? ಸಂಕಲ್ಪ ಮಾಡೋಕ್ಕೋದು ಚಾಲೆಂಜಿಂಗು. ಮಾಡಬೇಕು ಅಂದಾಗ ಇವರು ತರಲೆ ಮಾಡ್ದ. ನಮ್ಮವರು ಗುಂಡೂರು ಪಾರ್ಟಿಗೆ, ಹೆಂಡದ ಪಾರ್ಟಿಗೆ ನಮ್ಮ ಪಾರ್ಟ್ನರ್ಸು, ನನ್ನ ಕ್ಲಾಸ್ಮೇಟ್ಸ್ ಅವರು ಹೊಂದ್ಕೊಂಡ್ರು. ಈಗ ಅವರಿಬ್ಬರಿಲ್ಲ, ಸತ್ತೋದ್ರು. ಭಾಳ ವರ್ಷ ಆಯಿತು. ನಾನು ಬೇರೆ ಆದೆ. ನನ್ನ ಟೆಂಪರ್ಮೆಂಟ್ ಹೊಂದಲ್ಲ. ಮಾತುಕತೆ ಇರುತ್ತೆ, ವ್ಯವಹಾರ ಬೇಡ. ನೀವು ಕೇಳಿದ್ದೇನೋ? ಸಂಕಲ್ಪಕ್ಕೆ ಬಂದ್ರಲ್ಲ ಹೇಗೆ? ಹಾಂ, ಸಂಕಲ್ಪ ಅಲ್ಲಿ ಎಲ್ಲ ಹೊಸಬರನ್ನೇ ಹಾಕೊಂಡು ಆತ್ ಮಾಡಿದ್ದು. ಉಮರ್ ಹಬ್ಬ ಅಂತ ಮಹಾರಾಜ್ ಕಾಲೇಜಲ್ಲಿ BA ಸ್ಟೂಡೆಂಟು. ಅವ್ನು MLA ಆಗಿದ್ದ ಸೌತ್ ಕೆನರಾಯ್ದು ಒಂದ್ಸಲ. ಮಹಾರಾಜ್ ಕಾಲೇಜಲ್ಲಿ ಸತ್ತೋದ ಅವನ. ಬೆಂಗಳೂರು ರಾಜಾಜಿನಗರಲ್ಲಿ ಕಾರೋ ಬೈಕಲ್ಲಿ ಹೋಗೋಕೆ ಆಕ್ಸಿಡೆಂಟಾಗಿ ಸತ್ತೋದ. ಒನ್ ಟರ್ಮ್ MLA ಆಗಿದ್ದ. ಮಹಾರಾಜ್ ಕಾಲೇಜ್ ಸ್ಪೆಷಾಲಿಟಿ ನಮಗೆ, ನಾನಿದ್ದಾಗ ಮ್ಯಾಗ್ಝೈನು ನಂದು. ನೀವು ಯಾರೇ ಹೆಸರು ಚೇಂಜ್ ಮಾಡೋಕ್ಕೆ ಯಾರ್ದಾದ್ರು ಕಂಪ್ನಿ ಮೀಟಿಂಗ್ಲಿ ಕೊಡಲಿ, ವರ್ಕ್ ಮಾಡ್ತಿದ್ದವು ನಾನು. ಮಾಸಪತ್ರಿಕೆ ಬರ್ತಿದ್ರು ಮ್ಯಾಗ್ಝೈನ್ಗೆ. ನಿಮ್ಮ ಹೆಸರು ನಾನೇ ಮಾಡ್ತಿದ್ದೆ. ಪ್ರಿನ್ಸಿಪಾಲ್ ನನಗೆ ಕೊಡೋರು. ಪ್ರೆಸ್ಟು ನಮ್ಮ ಫ್ರೆಂಡ್ಸು, ಮಿರಾ ಪ್ರಿಂಟರ್ಸು. ಅದರಲ್ಲಿ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್, ಯೂನಿಯನ್ ಇಲ್ಲ ಆಗ. ಕಲ್ಚರಲ್ ಆ್ಯಕ್ಟಿವಿಟೀಸು ನಾನು ಇನ್ಚಾರ್ಜು, ಪರ್ಮನೆಂಟು. ಮ್ಯಾಗ್ಝೈನು ಅಸೋಸಿಯೇಟು. ಉಮರ್ ಹಬ್ಬ ನಾಟಕ ಮಾಡುವಾಗ, ನಾಟಕ ಮಾಡಿಸ್ತಿದ್ದೆ ನಾನು. ವರ್ಷಕ್ಕೆ 1-2 ಡ್ರಾಮಾಗಳು ಮಾಡೋರು ಸೆಂಟರಿ ಹಾಲಲ್ಲಿ. ಉಮರ್ ಹಬ್ಬನ ಹಾಗೆ ತಯಾರು ಮಾಡಿದೆ. ಇದನ್ನು ತಲೆಯಲ್ಲಿಟ್ಕೊಂಡು ಅವನು 2 ವರ್ಷನೂ ಅವನ್ನ ತಯಾರು ಮಾಡಿದೆ. ಬೆಂಗಳೂರಲ್ಲಿ ONK ಮೂರ್ತಿ ಕ್ಲಾಪ್ ಹೊಡೆಯೋ ದಿನ ಅವ್ರು ಬಂದಿದ್ದರು. ಅಲ್ಲಿ ONK ಪ್ರಜಾವಾಣಿ ಸಮೇತ ಅಸೋಸಿಯೇಟೆಡ್ ಹೇಳ್ತಾರೆ. ಆಮೇಲೆ ಗಿರೀಶ್ ಕಾರ್ನಾಡಿದ್ದ ಮಾವಳ್ಳಿ ಸರ್ಕಲ್ನಲ್ಲಿ ಎಂಥದ್ದು ಹೋಟ್ಲು, ಸಿಂಡಿಕೇಟು ಕೆನರಾ ಹೋಟ್ಲು, ಅಲ್ಲಿ 3ನೇ ಮಾಡಿದ್ದ. ಅವರಿಬ್ಬರಿಗೂ ಕಾರ್ ಮಾಡ್ಕೊಂಬನಿ ದುಡ್ಡು ನಮ್ಮದು. ONKಗೆ ಹೇಳಿ ಇವನು 3ನೇ ರೂಮಲ್ಲಿದ್ದ. ಯಾರು? ಗಿರೀಶ್ ಕಾರ್ನಾಡು. ಕ್ಲಾಪಡೆಗೆ ಅವ್ರಿಗೆ ಹೇಳಿದ್ದೀನಿ, ಒಟ್ಟಿಗೆ ಬಂದುಬಿಡು. ಇಷ್ಟು ಗಂಟೆಗೆ ಹಾರ್ಡ್ವಿಕ್ ಹೈಸ್ಕೂಲು ಪ್ರಿನ್ಸಿಪಾಲ್ ಮನೆ. ಲಿಫ್ಟು ಕೆಳಗೋಗಿತ್ತು, ಮೇಲೆ ಬರಬೇಕು. ಒಂದು ಮಾಡಿ ಮೇಲೆ ಬಂದಿತ್ತೇನೆ, ಯಾಕಂದ್ರೆ ನಡ್ಕೊಂಡು ಹೋಗೋಣ ಅನ್ನಿಸ್ತು. ಉಮರ್ ಹಬ್ಬನೂ ಬಂದಿದ್ದಾನೆ ಅಲ್ಲಿಗೆ. ಅವನಿಗೆ ಲಿಫ್ಟು ಮೇಲಿಗೆ ಹೊರಟಿದೆ, ಅವನಿಗೆ ಕಾಯೋ ಪೇಷನ್ಸ್ ಇರಲಿಲ್ಲ. ಅವನು ಮೆಟ್ಲತ್ತು ಬರ್ತಿದ್ದಾನೆ, ನಾನು ಇಳಿತಿದ್ದೀನಿ, ಅವ್ನು ಮೆಟ್ಲತ್ತಿದ್ದಾನೆ. ಅವ್ನು ಹತ್ತು ಬರೋ ಸ್ಟೈಲು ನನಗೆ ಇಂಪ್ರೆಸ್ ಆಯಿತು. ಕಾರಲ್ಲಿ ನನ್ನ ಹೆಂಡತಿ ಮತ್ತು ಉಮರ್ ಹಬ್ಬ ಕೂತಿದ್ದಾರೆ. ಗಿರೀಶಿಗೆ ಹೇಳಿ ಬರ್ತೀನಿ ಅಂತ ಅಷ್ಟೇ ನಾನು ಬಂದಿದ್ದು. ಕಾರ್ನಾಡು, ಗಿರೀಶ್ ಕಾರ್ನಾಡು ನೋಡಿದೆ, ಇಂಪ್ರೆಸ್ ಆಯಿತು. ಏನೋ ಹೊಸ್ತರ ಇದೆ ಅನ್ನಿಸ್ತು. ಅವ್ನು ನನ್ನ ಪಾಸಾದ 3 ಮೆಟ್ಲು ಹತ್ಬಿಟ್ಟು ಮತ್ತೆ ಕಾರಿಡಾರ್ಲಿ ತಿರುಗ. ನಾನು ಮೆಕ್ಯಾನಿಕಲ್ಲ, ನನಗೆ ಗೊತ್ತಿಲ್ಲ. ಹಿಂದೆ ತುದಿಗೆ 3 ಮೆಟ್ಲು ಹತ್ತಿ ಯಾವ ರೂಮ್ಗೆ ಹೋಗ್ತಾನೆ ಅವನು. ನೋಡು,
ಗೋಡೆವರೆಗೂ ನೋಡಿದೆ. ಕೊನೆ ರೂಮು ಗಿರೀಶ್ ಕಾರ್ನಾಡ್ದು. ಅವನ ರೂಮ್ಗೆ ಹೋದ. ಯಾವುದಾದ್ರು ಒಂದು ಸಣ್ಣ ಪುಟ್ಟ ಪಾತ್ರ ಇಲ್ಲಿ ಸಿಗುತ್ತೆ, ಕಾರ್ನಾಡಕ್ಕೆ ಕೊಡಿಸ್ಕೊಡ್ತಾನೆ ಅಂತ ಹೇಳಿ ಅವನು ಬಂದಾಗ ಏನೂ ಆಗಲಿಲ್ಲ. ನೈಟ್ ನಾನು ಇಷ್ಟು ಗಂಟೆ ಬಸ್ಗೆ ಹೋಗ್ತಾ ಇದ್ದೇನೆ ಅಂತ ಅವ್ನಿಗೆ ಹೇಳಬೇಕು ಕಾರ್ನಾಡಕ್ಕೆ. ಆಮೇಲೆ 2 ಪೆಗ್ಗು ಕುಡಿಬೇಕು. ಉಮ್ಮರಪ್ಪ ನಾನು ಹೆಂಡತಿ ಕಾರಲ್ಲಿ ಕೂತವ್ರೆ. ಕೂರ್ಸ್ ಮೇಲೆ ಬಂದೆ. ನಾನು ಬರ್ತೀನಿ ಅಂದ ಉಮ್ಮರಪ್ಪ. ಮಾತುಕತೆ ನಿಂತ್ಬಿಟ್ರೆ ಲೇಟ್ ಆಗುತ್ತೋ, ಈಗಲೇ 8 ಗಂಟೆ ಆಗೋಗಿದೆ, ಲೇಟ್ ಆಗುತ್ತೆ, ಮನೆ ಮೈಸೂರಿಗೆ ಲೇಟ್ ಆಗುತ್ತೆ. ನೋಡಿದೆ, ಬಾಗಿಲು ತೆಗ್ದೆ. ಜನ ಪುನಃ ಬಂದ್ರಿ. ಅವ್ನಿಗೆ ಆಶ್ಚರ್ಯ, ಲೇಟ್ ಆಯ್ತಾಯ, ಹೋಗ್ತೀನಿ. ಇಲ್ಲ ಬಂದೇನೋ ಮರ್ತಿದ್ದೆ, ಬಂದೆ. ಇವನು ಯಾರೋ ಪರಿಚಯ ಮಾಡ್ದ, ಅದಂತ ನಾಗರ್ ಕಟ್ಟಿ ಅಂತ ನಮ್ಮಳಿದ್ದೆ. ಆ ಬ್ಯಾಂಕಲ್ಲಿದ್ದಾನೆ, ಪೂನಾನೋ ಬಾಂಬೆನೋ ಇಲ್ಲೋ. ಅವನು ಇಷ್ಟು ದಿನ ರಜಾ ಹಾಕ್ಬಿಟ್ಟು ಬಂದಿದ್ದ. ಸಿನಿಮಾಲಿ ಯಾವ್ದಾದ್ರು ಚಾನ್ಸ್ ಸಿಗುತ್ತೆ, ಸಣ್ಣ ಪುಟ್ಟ ರೋಲ್ಗಳು ಸಿಗ್ತವೆ ಅಂತ ಬಂದಿದ್ದ. ಈಗ ಊರಿಗೆ ಹೋಗ್ತಾನೆ, ಬಿಟ್ಟು ಬಂದಟ್ಟು ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದಾನೆ. ಅವನು ಹೀಗೆ ಅಂತ. ನಾನು ಅವನ ಜೊತೆ 1 ನಿಮಿಷ ಮಾತಾಡ್ತೆ. ಇನ್ನೂ ಆ್ಯಕ್ಟ್ ಮಾಡೋಕ್ಕೆ ತಪ್ಪಲ ಇದೆಯೇನೋ? ಆ್ಯಕ್ಟ್ ಮಾಡಬೇಕು ಅಂತ 1 ತಿಂಗಳು ರಜಾ ಹಾಕಿ ಬಂದಿದ್ದೆ ನಾನು. ಏನು ಕೊಡ್ತೀವಿ, ಏನು ಆ್ಯಕ್ಟ್ ಮಾಡಿ, ಯಾವುದೋ ಒಂದು ಪಾತ್ರ 1 ಸೀನೋ 2 ಸೀನ್ ಆ್ಯಕ್ಟ್ ಮಾಡಿದರು, ಖುಷಿಯಾಗೋದು. ಅಲ್ಲಿ ನಾಟಕ ಆಡ್ತೀವಿ ನಾವು. ನೀನು ನಾಳೆ ಬಾರೋ, ನಾಳೆ ರಿಪೋರ್ಟ್ ಮಾಡ್ಕೋಬೇಕು, ನಾನು ನಾಳೆ ರಿಪೋರ್ಟ್ ಮಾಡ್ಕೋಬೇಕು. ಅದಕ್ಕೆ ಬಸ್ ಹತ್ತಕ್ಕೆ ಬಂದಿದ್ದೆ ನಾನು. ಏನು ಕೊಡ್ತೀರಿ ಅವನಿಗೆ ಪಾತ್ರ ಅಂತ ಕಾರ್ನಾಡ್ ಕೇಳ್ದ. ಉಮಾರಪ್ಪ ಫಿಕ್ಸ್ ಆಗಿದ್ದಾರೆ, ಇವ್ರಿಗೇನು ಪಾತ್ರ ಕೊಡ್ತೀರಿ? ಉಮಾರಪ್ಪಂದೇ ಕೊಡ್ತೀನ? ಹಾಂ, ಆಶ್ಚರ್ಯ ಆಗತ್ತೆ ಅವನಿಗೆ. ಇಲ್ಲ, ಇವನು ಬೆಟರ್ ಪರ್ಸನ್ ಅನ್ನಿಸ್ತಾ ನನಗೆ. ನಾನು ನೋಡೋದು ಅಷ್ಟೇ, 3 ಮೆಟ್ಲು ಹತ್ತಿದ, ಕುಣ್ಕೊಂಡು ಏನೋ ಒಂಥರ ಬಂದ, ಇಲ್ಲಿ ಬಂದ ನೋಡು, ಅಷ್ಟೇ ನನಗೆ ಇಂಪ್ರೆಸ್ ಆಗ್ತದೆ. ಇವನು ಬೆಟರ್ ಪರ್ಸನ್. ಇಬ್ಬರು ನಂಬಕ್ಕೆ ಆಗೋಲ್ಲ ಅವರಿಬ್ಬರಿಗೆ. ಲೇಟ್ ಆಯಿತು, ನನಗೆ ಕಾಯ್ತಿದ್ದಾರೆ, ಹೋಗ್ತೀನಿ. ಕಾರ್ನಾಡ್ ಬೆಳಿಗ್ಗೆ ಅವ್ರು ಕರ್ಕೊಂಬಂದ್ಬಿಡು, 1 ತಿಂಗಳು ರಜೆ ಹಾಕೋನಿಲ್ಲ. ಸರಿ ಅಂತ ಕಾಲು ಬಂದ್ವಿ. ಡೈಲಮ ಉಮ್ಮರ ಬಗ್ಗೆ ಹೇಳೋದಾಗೆ ಅವನಿಗೆ ಸ್ಕ್ರಿಪ್ಟು ಕೊಟ್ಟು ಓದಿಸಿ ಎಲ್ಲ ತಯಾರು ಮಾಡಿದ್ದೀನಿ. ಅವ್ನು ನಾರೇ ಆ ಕ್ಯಾರೆಕ್ಟ್ ಅಂದ್ಕೊಂಡಿದ್ದಾರೆ. ಇಲ್ಲಿ ಹೇಳಕ್ಕೆ ಇನ್ವೈಟ್ ಮಾಡೋಕ್ಕೆ ಬಂದೀಯ ಜೊತೆಲಿ, ನೀನೆಲ್ಲ ಕಳೆಯ ಅಂತ ಹೇಳೋದಕ್ಕೆ. ನಾನು ಚನ್ನಪಟ್ಟಣವರೆಗೂ ನನಗೆ ಹೇಳೋಕ್ಕಾಗಲಿಲ್ಲ. ಅಲ್ಲಿ ಚನ್ನಪಟ್ಟಣ ಬಂದರು ಕಾಫಿ ಕುಡಿಯೋಕ್ಕೆ. ಕಷ್ಟಪಟ್ಟು ಹೇಗೋ ಹೇಳಿದೆ, ಸರಿ ಸರ್, ಪ್ರೊಡಕ್ಷನ್ ನಿಮ್ಮದು, ದುಡ್ಡು ನಿಮ್ಮದು, ಫಿಲಮ್ ನಿಮ್ಮದು, ನಿಮ್ಗೆ ಯಾವುದು ಕರೆಕ್ಟ್ ಅನ್ಸುತ್ತೆ ಮಾಡಿ, ಅಷ್ಟೇ ಸುಮ್ಮನೆ ಊಟ. ನಾನು ಹೆಂಡತಿ ಮೈಸೂರಿಗೆ ಹೋಗೋವರೆಗೂ ಬೈದ್ಲು ಕಾರಲ್ಲಿ. ಅವ್ರು ಶೂಟಿಂಗ್ ಬರಲಿಲ್ಲ, ನೆಕ್ಸ್ಟ್ ಡೇ ಪೂಜೆ ಬರಲಿಲ್ಲ. ಇವತ್ತವರೆಗೂ ಆಕೆ ಸಿನಿಮಾ ನೋಡಿಲ್ಲ. ಅನಂತನಾಗ್ ಹಾಕೊಂಡಿದ್ದಕ್ಕೆ ಉಮರಪ್ಪನ ಬದಲು ನೀವು ಇಂಥ ವಂಚಕಾದ್ರು ಏನು ಗೊತ್ತಿರಲಿಲ್ಲ. ವರ್ಷಗಟ್ಟಲೆ ಅವ್ನ ಕೈಲಿ ಪ್ರಾಕ್ಟೀಸ್ ಮಾಡಿಸಿ 1 ವರ್ಷ ತಯಾರು ಮಾಡಿದ್ದೀನಿ. ಡ್ರಾಮಾಗಳು ಅವನು ವೆರೈಟಿ ಕ್ಯಾರೆಕ್ಟರ್ಸ್ ಕೊಟ್ಟು ಉಮರಪ್ಪನಿಗೆ ಪ್ರಾಕ್ಟೀಸ್ ಮಾಡಿಸಿ, ಅದೇ ಸಿನಿಮಾ ಪ್ರಾಕ್ಟೀಸಿಗೆ ಅಲ್ಲಿ ಮಾಡಿಸ್ದೆ. ಅನಂತನಾಗ್ ನೋಡಿದ ತಕ್ಷಣ ಉಮರಪ್ಪನ ಬದಲು ಇವನ್ನೇ ಯಾಕೆ ಹಾಕಬೇಕು ಅನಿಸ್ತು ನಿಮಗೆ? ನನಗೆ ಅನ್ನಿಸ್ತು. ಮೆಟ್ಲದು ಸ್ಟೈಲ್ ಇತ್ತಲ್ಲ, ಅವ್ನು 10 ಬಂದು ಸ್ಟೈಲು, ಕೂದಲು ಮೆಟ್ಲತ್ತಾಗಿದ್ದ ಕೂದಲು, ಅಷ್ಟೇ ನನಗೆ ಅನಿಸಿದ್ದು. ನಾನು ಲಿಫ್ಟಲ್ಲಿ ಇಳಿದು ಬಂದಿದ್ರೆ ಅವ್ರು ಇರ್ತಿರ್ಲಿಲ್ಲ. ಅವನು ಲಿಫ್ಟ್ ಕಾಯ್ತಾ ನಿಂತಿದ್ರೆ, ಅವ್ನು ಮೆಟ್ಲತ್ತೆ ಇದ್ದಿದ್ರೆ ನಾನು ಲಿಫ್ಟ್ ಇಳಿತಿದ್ದೆ, ಹೊಟ್ಟೋಯ್ತಿದ್ದೆ. ಆಮೇಲೆ ಗಿರೀಶ್ ಕಾರ್ನಾಡ್ ನೋಡ್ಲಿಕ್ಕೆ ಏನಕ್ಕೆ ಹೋಗಿದ್ರಿ? ಅವ್ರು ಡೈರೆಕ್ಷನ್ ಮಾಡಿ ಅಂತ ಹೇಳಕ್ ಹೋಗಿದ್ರ ಅಥವಾ? ಗಿರೀಶ್ ಕಾರ್ನಾಡ್ ಕರೆಯಕ್ಕೆ ಹೋಗಿದ್ದು. ನಾಳೆ ಮುಹೂರ್ತ ಇದೆ ಕಡೆಯ, ವಯನ್ಕೆ ಬರ್ತಾರೆ,
ಪ್ರಜಾಮಣಿ ಇರ್ತಾರಲ್ಲ ಅವ್ರು ಬರ್ತಾರೆ, ಅವ್ರನ್ನ ಕರ್ಕೊಂಡು ನೀನು ಬಾ. ಅದನ್ನು ಅವ್ನು ಇನ್ವೈಟ್ ಮಾಡೋಕ್ಕೆ ಹೋಗಿದ್ದು, ಕ್ಲಾಪ್ ಹೊಡಿಯೋಕ್ಕೆ ಬಂದಿದ್ದ ಅವರು. ಒಬ್ಬರು ಕ್ಲಾಪು, ಒಬ್ಬರು ಕ್ಯಾಮ್ರಾ ಸ್ವಿಚ್ ಕ್ಯಾಮ್ರಾ ಸ್ವಿಚರ್ ಮಾಡೋದು. ಅದಕ್ಕೆ ನಾನು ಕರೆಯೋಕ್ಕೆ ಹೋಗಿದ್ದು. ಮುಹೂರ್ತ ಕರೆಯಕ್ಕೆ ಹೋಗಿದ್ರಿ. ಫೋನ್ ಮಾಡಿ ಹೇಳ್ಬೋದಾಗಿತ್ತು, ಮುಂಚೆನೇ ಒಪ್ಕೊಂಡಿದ್ರು. ಮುಹೂರ್ತ ನಾಳೆ ಅನ್ನೋವಾಗ ಅವ್ರನ್ನ ನೋಡಿದ್ದು. ಹೌದು, ನಾಳೆ ಬೆಳಿಗ್ಗೆ 9 ಗಂಟೆ ಮುಮ್ಮರ ಹಬ್ಬ ಇರೋ ಮುಹೂರ್ತ. ಮೆಟ್ಟಲು ರಾತ್ರಿ 8 ಗಂಟೆಲಿ ಆಯ್ತು. ರಾತ್ರಿ 8 ಗಂಟೆ ಚೇಂಜ್ ಮಾಡಿದ್ರಿ, ಅಂದ್ರೆ 12 ಅವರ್ಸ್. 7:30 8 ಗಂಟೆ ಟೈಮ್. ಆಮೇಲೆ ಹೆಂಗಾಯ್ತು? ಆಮೇಲೆ ಅವನು ಸಣ್ಣತನ ತೋರಿಸ್ತಾ